ನಮ್ಮ ಶರಣರಂತಾರ ಶರಣ ಅಂದವಾಗ ಮರಣಿಲ್ಲಂತ. ಏನಿಲ್ಲ? ಮರಣಿಲ್ಲ, ಆಪತ್ತಿಲ್ಲ, ವಿಪತ್ತಿಲ್ಲ. ಯಾರು ಶರಣು ಅನ್ಕೊಂತ ಇರ್ತಾರ ಅವರ ಬದುಕು ಬಹಳ ಸುಂದರವಾಗಿ ಇರ್ತದ ಅನ್ನೋ ಕಾರಣಕ್ಕಾಗಿ ಶರಣು ಶರಣಾರ್ಥಿ ಅನ್ನಬೇಕು ಅಂತ ನಮ್ಮ ಶರಣರು ಕಲಿಸಿದ್ರು ನಮಗೆ ಈ ಪಾಠಗಳನ್ನು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣವರು ಎಷ್ಟು ಅದ್ಭುತವಾಗಿ ತಿಳಿಸ್ತಾರೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯ ಬಗ್ಗೆ. ತಮ್ಮ ಬಹುಜನ್ಮೈಹಿ ಕೃತೈಹಿ ಪುಣ್ಯೈಹಿ ಪ್ರಕ್ಷಿಣೆ ಪಾಪ ಪಂಜರೆ, ಶುದ್ಧಾಂತಃಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಈ ಮನುಷ್ಯ ಜನ್ಮಕ್ಕೆ ನಾವು ನೀವು ಬಂದಿವೆಲ್ಲ ತಂಗಿ, ನೇರವಾಗಿ ನಾವು ಯಾರೂ ಮನುಷ್ಯ ಜನ್ಮಕ್ಕೆ ಬಂದಿಲ್ಲ. ಏನು 84 ಲಕ್ಷ ಜೀವರಾಶಿಗಳು ಅದಾವ ಈ ಭೂಮಿ ಮ್ಯಾಲ, ಆ ಎಲ್ಲ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಕಟ್ಟ ಕಡಿಗೆ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದೇವೆ. ಹೋಗ್ಲಿ, ಹಂಗ ಸಿಕ್ಕದೇನು ಈ ಮನುಷ್ಯ ಜನ್ಮ? ಅನೇಕ ಜನ್ಮಗಳ ಪುಣ್ಯದ ಪರಿಣಾಮ ಹೆಚ್ಚಾಗಿ ಪಾಪದ ಪರಿಣಾಮ ಯಾವಾಗ ಕಡಿಮೆ ಆಗ್ಯದ ಅವಾಗ ಸಿಕ್ಕಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಸಿಕ್ಕದ ಅಂತಂದ್ರೆ ತಮ್ಮ ಇದರ ಉಪಯೋಗ ಮಾಡ್ಕೋಬೇಕಪ್ಪ. ಮನುಷ್ಯ ಜನ್ಮ ಸಿಕ್ಕದ ಅಂತಂದ್ರೆ ಬಹಳ ಲಾಭ. ಅದ್ರ ಪ್ರಯೋಜನ ಮಾಡ್ಕೊಂಡಿ ಅಂತಂದ್ರೆ ಅದ್ರ ಸಾರ್ಥಕತೆ, ಇಲ್ಲ ಆದ್ರೆ ಏನೂ ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ಅವಧಿ ಅದ ತಮ್ಮ. ಈ ಜನ್ಮ ಭೂಮಿಗೆ ಬಂದದ ಅಂತಂದ್ರ ಮತ್ತ ಆ ಭೂಮಿಯೊಳಗೆ ಇದು ಅಡಕಾಗಿ ಬಿಡ್ತದ. ಹುಟ್ಟಿವಿ ಅಂತಂದ್ರೆ ಒಂದು ದಿವಸ ನಾವು ಸತ್ತು ಹೋಗ್ತೀವಿ. ಆ ಹುಟ್ಟು ನಿನ್ನ ಕೈ ಒಳಗಿಲ್ಲ, ಸಾವು ನಿನ್ನ ಕೈ ಒಳಗಿಲ್ಲ. ಮಧ್ಯದಲ್ಲಿ ಇರ್ತಕ್ಕಂಥ ಬದುಕು ಅನ್ನೋದು ಏನೈತಲ್ಲ, ಜೀವನ ಅನ್ನೋದು ಏನೈತಲ್ಲ, ಅದು ನಿನ್ನ ಕೈಯಾಗದ. ಅದರ ಸಾರ್ಥಕತೆ ಮಾಡ್ಕೋ. ಶಾಶ್ವತವಾಗಿ ನಾವು ಈ ಭೂಮಿ ಮೇಲೆ ಯಾರೂ ಕೂಡ ಇರಾಕ್ ಬಂದಿಲ್ಲ. ಎಲ್ಲರೂ ಒಂದು ದಿವಸ ಎಲ್ಲವನ್ನು ಬಿಟ್ಟು ಹೋಗುವುದ ಅದ. ಆದ್ರೆ ಹೋಗುವುದಕ್ಕಿಂತ ಮುಂಚೆ ಯಾವ ಕಾರಣಕ್ಕಾಗಿ ನಾವು ಭೂಮಿಗೆ ಬಂದಿವಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಆಚರಣೆಯಲ್ಲಿ ತಂದುಕೊಂಡು ಇದರ ಪಾವಿತ್ರ್ಯತೆಯನ್ನು ಕಾಯ್ಕೊಂಡು ಈ ಪ್ರಪಂಚವನ್ನು ಗೆಲ್ಲಬೇಕಾಗ್ಯತ್ತಪ್ಪ ನಾವು. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಸಮಯ ಯಾರ ಸಲುವಾಗಿಯೂ ಕೂಡ ನಿಲ್ಲುವುದಿಲ್ಲ. ಇದು ನಿರಂತರವಾಗಿ ಓಡ್ತಾ ಇರ್ತದ. ನಿನ್ನ ಶರೀರದ ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ. ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೋ. ಯಾವಾಗ ಹೇಳ್ತಾರ ಅವರು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ.
ತಲೆಯಲ್ಲಿರ್ತಕ್ಕಂಥ ಕೂದಲು ಬೆಳಗಾಗಕ್ಕಿಂತ ಮುಂಚೆ ಮುಖದ ಮೇಲೆ ಏನು ಅವು ನೀರಿಗೆ ಬಿದ್ದಂಗೆ ಬೀಳ್ತಾವಲ್ಲ, ವಯಸ್ಸಾದ ಕೂಡ್ಲೇನೆ ಗೇರಿ 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 ಬೀಳ್ತಾವ. ಶರೀರ ಬಾಗೋದಕ್ಕಿಂತ ಮುಂಚೆ ಪರಮಾತ್ಮನನ್ನ ನೆನೆಸು. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಯಾವಾಗ ವಯಸ್ಸು ಮುಕ್ಕೊಂತ ಬರ್ತದ, ಮೈಯಾಗಿನ ಕಸುವು ಕಡಿಮೆ ಆಗ್ತದ, ಮೊಳಕಾಲ ಮ್ಯಾಲ ಹಿಂಗ ಜೋರ್ ಹಾಕಿ ಕಸುವು ಹಾಕಿ ಎದ್ದು ನಿಲ್ಲಕ್ಕೆ ಸಾಧ್ಯ ಆಗ್ತದ. ವಯಸ್ಸು ಆಗೋದಕ್ಕಿಂತ ಭಗವಂತನನ್ನ ಮೊದಲು ನೀನು, ವಯಸ್ಸಾಗುವಕ್ಕಿಂತ ಮುಂಚೆನೆ ಭಗವಂತನನ್ನ ನೀನು ಮೊದಲು ಆರಾಧನೆ ಮಾಡಪ್ಪ, ಭಕ್ತಿ ಮಾಡು, ಪೂಜಾ ಮಾಡು. ಒಂದು ಮಾತು ಹೇಳ್ತೀನಿ, ಎಲ್ಲರೂ ನೆನಪಿಡ್ತೀರಪ್ಪ. ನಾನಾ ಆಗ್ಲಿ, ನೀವ ಆಗ್ಲಿ, ಪ್ರತಿಯೊಬ್ಬರ ಜೀವನದೊಳಗೆ ಬರ್ತಕ್ಕಂಥ ಒಂದಿಷ್ಟು ಸಂಗತಿಗಳು ಗೆಳೆಯರು ಅಂತ ಇಟ್ಕೊಳ್ರಿ, ಅಂದ್ರೆ ಬೇಗ ಸ್ವಲ್ಪ ಹತ್ತಿರ ಅನ್ನಿಸ್ತದ. ಪ್ರತಿಯೊಬ್ಬರ ಜೀವನದೊಳಗೆ 8 ಮಂದಿ ಗೆಳೆಯರು ಬರ್ತಾರೆ. ಎಷ್ಟು ಮಂದಿ ಗೆಳೆಯರು ಬರ್ತಾರೆ ತಂಗಿ? 8 ಮಂದಿ. ಆ 8 ಮಂದಿ ಗೆಳೆಯರು ಯಾರು ಅನ್ನೋದನ್ನು ನೆನಪಿಡ್ರಿ ಸಾಕು. ಇವತ್ತಿನ ದಿವಸ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಇಬ್ಬರು ಗೆಳೆಯರು ನಮ್ಮ ಜೀವನದೊಳಗೆ ಬರ್ತಾರ ಹೋಗ್ತಾರ. ಒಬ್ಬ ಬಂದ ಅಂತಂದ್ರೆ ಒಬ್ಬ ನಿಲ್ಲುವುದಿಲ್ಲ, ಒಬ್ಬ ಬಂದ ಅಂತಂದ್ರೆ ಒಬ್ಬ ನಿಲ್ಲುವುದಿಲ್ಲ. ಬರ್ತಾರ ಹೋಗ್ತಾರ, ಶಾಶ್ವತವಾಗಿ ಈ ಇಬ್ರು ನಮ್ಮ ಹತ್ರ ಉಳಿಯುವುದಿಲ್ಲ. ಅಂಥ ಇಬ್ಬರು ಗೆಳೆಯರು ನಮ್ಮೆಲ್ಲರ ಜೀವನದೊಳಗೆ ಬರ್ತಾರ. ಅವರು ಯಾರು ಅಂತಂದ್ರ, ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಈ ಪ್ರಪಂಚದೊಳಗೆ ಶಾಶ್ವತವಾಗಿ ಶ್ರೀಮಂತಿಕೆ ಒಬ್ಬರ ಹತ್ರ ಉಳಿದದ ಅನ್ನೋದು ಉದಾಹರಣೆ ಇಲ್ಲ. ಅವ ಕೇವಲ ಬಡವನಾಗೆ ಉಳಿದಾನ ಅನ್ನೋದು ಕೂಡ ಇಲ್ಲ. ಬಡತನ, ಶ್ರೀಮಂತಿಕೆ ಅನ್ನೋದು ಹಗಲ ಮತ್ತು ರಾತ್ರಿ ಇದ್ದಂಗ. ರಾತ್ರಿ ಹೋದ ಬಳಕ ಹಗಲು ಬರ್ತದ, ಹಗಲು ಹೋದ ಬಳಕ ಹೆಂಗ ರಾತ್ರಿ ಬರ್ತದ, ಹಂಗ ಒಮ್ಮ ಬಡತನ ಬರ್ತದ, ಬಡತನ ಹೋದ ಬಳಕ ಮತ್ತೆ ಶ್ರೀಮಂತಿಕೆ ಬರ್ತದ, ಮತ್ತ ಆ ಶ್ರೀಮಂತಿಕೆ ಹೋಗಿ ಮತ್ತೆ ಬಡತನ ಬರ್ತದ. ಹಂಪಿ ಅಂತ ಹೆಸರು ಕೇಳಿರಲ್ರಿವಾ? ಮೊದಲು ಅದಕ್ಕೆ ವಿಜಯನಗರದ ಸಾಮ್ರಾಜ್ಯ ಅಂತ ಕರಿತಿದ್ರು. ಹೆಂಗ ನೀವು ಸಂತ್ಯಾಗ ಜೋಳ, ಗೋಧಿ, ಅಕ್ಕಿ, ಕಾಳು ಕಡಿ ಸೇರ್ಗಟ್ಲೆ ಹೆಂಗ ಅಳಿತಿದ್ರಿ, ಆ ವಿಜಯನಗರದೊಳಗ ಮುತ್ತು, ರತ್ನ, ವಜ್ರ, ವೈಢೂರ್ಯ ಹಿಂಗ ಸೇರ್ಗಟ್ಲೆ ಅಳಿತಿದ್ರು. ಅಂತ ಶ್ರೀಮಂತವಾಗಿರ್ತಕ್ಕಂಥದ್ದು ವಿಜಯನಗರದ ಸಾಮ್ರಾಜ್ಯ. ಆ ವಿಜಯನಗರ ಬಹಳ ದಿನಗಳವರೆಗೆ ಅಜಯನಗರವಾಗಿಯೇ ಉಳಿದಿತ್ತು. ಆದರೆ ಇವತ್ತು ಆ ಹಂಪಿ ಕೊಂಪಿಯಾಗ್ಯದ. ಅಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಎಲ್ಲವೂ ಕೂಡ ಮಾಯವಾಗಿ ಬಿಟ್ಟದ. ಯಾಕ? ಶ್ರೀಮಂತಿಕೆ ಅನ್ನೋದ ಹಂಗ. ಅದು ಶಾಶ್ವತವಾಗಿ ಯಾರ ಹತ್ರನೂ ಕೂಡ ಉಳಿಯುವುದಿಲ್ಲ ತಂಗಿ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಕೂಡಿ ಪಾರ್ವತಿನ ನೋಡಬೇಕು ಅಂತ ಕೈಲಾಸಕ್ಕೆ ಬಂದ್ರಂತ. ಅದೇ ಸಮಯದೊಳಗೆ ನಾರದ ಮಹರ್ಷಿಗಳು ಬಂದರು. ನಾರಾಯಣ 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 ಅನ್ಕೊಂತ. ಲಕ್ಷ್ಮಿ ಸರಸ್ವತಿಗಂತಳ, ಏನಯ್ಯಕ್ಕ ನೋಡು ನಾರದ ಮಹರ್ಷಿ ಬಂದಾನ. ಜಗತ್ತಿನ ದೇವ, ದಾನವ, ಮಾನವ ಪ್ರತಿಯೊಬ್ಬರ ಭವಿಷ್ಯವನ್ನ ಹೇಳ್ತಕ್ಕಂಥ ಒಂದು ಶಕ್ತಿ ಆ ನಾರದ ಮಹರ್ಷಿ ಹತ್ರ ಅದ. ನಾವು ನಮ್ಮ ಭವಿಷ್ಯ ಕೇಳೋಣ ಹೆಂಗ? ಆಶಾ ಆತು ಲಕ್ಷ್ಮಿಗೆ. ಸರಸ್ವತಿ ಅಂತಳ, ಆಯ್ತು ತಂಗಿ ಕೇಳದ್ರಾತು. ಕರೆದ್ರು. ನಾರದ ಮಹರ್ಷಿ ಓಡೋಡಿ ಬಂದ. ಯವಾ ನಮಸ್ಕಾರ ಅಂದ. ನೋಡು ನಾರದ ಮಹರ್ಷಿ, ಜಗತ್ತಿನ ಪ್ರತಿಯೊಬ್ಬರ ಭವಿಷ್ಯ ಹೇಳ್ತಕ್ಕಂಥ ಶಕ್ತಿ ನಿನ್ನ ಹತ್ರ ಅದ. ನಮ್ಮಿಬ್ಬರ ಭವಿಷ್ಯ ಹೇಳು ಅಂತ ತಿಳ್ಕೊಂಡು ಲಕ್ಷ್ಮಿ ಮತ್ತು ಸರಸ್ವತಿ 2 ಕೈಗಳನ್ನು ಹಿಂಗ ಮುಂದೆ ಚಾಚಿದ್ರು.
ಆವಾಗ ನಾರದ ಮಹರ್ಷಿ ಅಂದ, ಯವ್ವ, ನಿಮ್ಮ ಭವಿಷ್ಯ ಹಸ್ತ ನೋಡಿ ಹೇಳುವುದಿಲ್ಲ, ನಿಮ್ಮ ನಡಿಗೆಯನ್ನು ನೋಡಿ ಹೇಳ್ತೀನಿ. 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬರ್ರಿ, ನಿಮ್ಮ ಭವಿಷ್ಯ ಹೇಳ್ತೀನಿ. ಆಯ್ತು ಅಂತ ತಿಳ್ಕೊಂಡು ಮೊದಲಿಗೆ ಲಕ್ಷ್ಮಿ 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬಂದಳು. ಅದಾದ ನಂತರ ಸರಸ್ವತಿನೂ ಕೂಡ 4 ಹೆಜ್ಜೆ ಹಿಂಗ ಹೋಗಿ ಹಿಂಗ ಬಂದಳು. ಲಕ್ಷ್ಮಿ ಕೇಳ್ತಾಳ, ನಾರದ, ನನ್ನ ಭವಿಷ್ಯ ಏನದ? ಎಷ್ಟು ಚಂದ ಹೇಳಬೇಕು ನಾರದ. ಯವ್ವ ಲಕ್ಷ್ಮಿ, ನೀ ಬರಾಯಾಳಿಗೆ ಬಹಳ ಚಂದ ಕಾಣಿಸ್ತೀಯವ್ವ. ಗೊತ್ತಾತು? ಲಕ್ಷ್ಮಿ, ನೀ ಬರುವಾಗ ಬಹಳ ಚಂದ ಕಾಣಿಸ್ತಿ, ಆದ್ರೆ ಹೋಗುವಾಗ ಮಾತ್ರ ಕೆಟ್ಟ ಅಸಹ್ಯ ಕಾಣಿಸ್ತಿ. ಗೊತ್ತಾತೀನ್ರಿಪ್ಪ? ನಿಮ್ಕ ನಮ್ಮ ಮವುಗಳಿಗೆ ಮೊದಲು ಗೊತ್ತಾಗೈತಿ. ಲಕ್ಷ್ಮಿ ಬರಾಳಿಗೆ ಚಂದ ಕಾಣಿಸ್ತಾಳ ಅಂತಂದ್ರೆ ಕುಲು 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 ನಗಾಕತ್ತಾರ ಅವರು. ಯಾಕೆ? ಬರಾಯಾಳಿಗೆ ಬಹಳ ಚಂದ ಕಾಣಿಸ್ತಾಳ ಲಕ್ಷ್ಮಿ. ಗಂಡ ದುಡಿದು ಪಗಾರ ತಂದು ಕೊಡುವಾಗ ಲಕ್ಷ್ಮಿ ಬಂದಿರ್ತಾಳ, ಬಹಳ ಚಂದ ಕಾಣಿಸ್ತದ. ಏನಾದ್ರೂ ಬಂಗಾರ ಬೆಳ್ಳಿ ಹೊಸ ಹೊಸ ರೇಷ್ಮೆ ಸೀರೆ ಒಂದಿಷ್ಟೇನಾದ್ರೂ ಮನೆಗೆ ತಂದ್ರ ಬಹಳ ಖುಷಿ ಅನಿಸ್ತದ, ಸಂತೋಷ ಅನಿಸ್ತದೇನಿಲ್ಲ. ಯಾಕ? ಲಕ್ಷ್ಮಿ ಬರುವಾಗ ಬಹಳ ಚಂದ ಕಾಣಿಸ್ತಾಳ. ಏನ್ರಿಪ್ಪ, ಕಬ್ಬಿನ ಬಿಲ್ ಅದು ಬರುವಾಗ ಹೆಂಗ ಅನಿಸ್ತದ? ಕಾಲ ನೆಲದ ಮೇಲೆ ಇರೋದಿಲ್ಲ, ಅಂತರ್ಲೆ ತಿರುಗದಂಗ ಅನಿಸ್ತದ. ಯಾಕ? ಲಕ್ಷ್ಮಿ ಬರಾಕತ್ತಿರ್ತಾಳ. ಆದ್ರೆ ಬಂದ ಲಕ್ಷ್ಮಿ ಹೋಗಾಕ ಶುರು ಮಾಡ್ದಳಂದ್ರ ಕಣ್ಣ ನೀರು ಕಪಾಳಕ್ಕೆ ಬರ್ತಾವ ತಂಗಿ. ಶ್ರೀಮಂತಿಕೆ ಬರುವಾಗ ಬಹಳ ಖುಷಿ ಅನಿಸ್ತದ, ಆದ್ರೆ ಬಡತನ ಬರುವಾಗ ಬಹಳ ಕೆಟ್ಟ ಅನಿಸ್ತದ. ಮಳಿ ಬರಲಿಲ್ಲ, ಬೆಳಿ ಬರಲಿಲ್ಲ, ಕೊಡ್ಬೇಕಾದವರು ದುಡ್ಡು ಕೊಡ್ಲಿಲ್ಲ, ಬರಬೇಕಾದ ದುಡ್ಡು ಬರಲಿಲ್ಲ ಅಂತಂದ್ರ ಕಣ್ಣ ನೀರು ಕಪಾಳಕ್ಕೆ ಬರ್ತದ. ಸಾಲಗಾರ ಬೆನ್ನ ಹತ್ತಾರ, ಸಾವುಕಾರ ಏನು ಸಾಲ ಕೊಟ್ಟಿರ್ತಾರಲ್ಲ, ಬೀಜದ ಅಂಗಡಿಯವರಿಗೆ, ಗೊಬ್ಬರದ ಅಂಗಡಿಯವರಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಒಂದು ತಿಳಿ ಅಂತಂದ್ರೆ ತಲೆಯಾಗ 108 ತಿಳಿತವ. ಎಲ್ಲರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೇನು ಅಂತ ತಿಳ್ಕೊಂಡು ಕೆರಿ ನೋಡ್ಬೇಕು, ಬಾವಿ ನೋಡ್ಬೇಕು, ವಿಷ ಕುಡಿಬೇಕು, ಬೆಂಕಿ ಹಚ್ಕೊಳ್ಬೇಕು, 1 2 ತಲೆಯಾಗ 108 ವಿಚಾರಗಳು ಬರ್ತವ. ಯಾಕ? ಲಕ್ಷ್ಮಿ ಹೋಗಾಕತ್ತಿರ್ತಾಳ. ಅದಕ್ಕೆ ನಾರದ ಅಂತನ, ಯವ್ವ, ನೀ ಬರುವಾಗ ಬಹಳ ಚಂದ ಕಾಣಿಸ್ತಿ, ಹೋಗುವಾಗ ಮಾತ್ರ ಕೆಟ್ಟ ಅಸಹ್ಯ ಕಾಣಿಸ್ತಿ. ಅದಕ್ಕೆ ಜೀವನದೊಳಗೆ ಇವೆರಡು ಗೆಳೆಯರು ತಂಗಿ. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಒಂದು ಶ್ರೀಮಂತಿಕೆ. ಬಡತನನೂ ಶಾಶ್ವತ ಅಲ್ಲ, ಶ್ರೀಮಂತಿಕೆಯೂ ಕೂಡ ಶಾಶ್ವತ ಅಲ್ಲ. ಸೂರ್ಯ ಉದಯ ಆಗ್ತಾನ, ಮಧ್ಯಾಹ್ನ 12 ತನಕ ಹಂಗ ಏರಿ 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 ಬರ್ತಾನ. ಮತ್ತ 12 ದಾಟ್ತು ಅಂತಂದ್ರ ಮತ್ತೆ ಇಳಿದು ಬಿಡ್ತಾನ. ಹಿಂಗದವ ಶ್ರೀಮಂತಿಕೆ ಅನ್ನೋದು. ಮಧ್ಯಾಹ್ನದ ಬಿಸಿಲು ತನಕ ಶ್ರೀಮಂತಿಕೆ ಏರ್ತದ, ಮತ್ತ ಇಳಿಯಬೇಕ. ಏರಿರ್ತಕ್ಕಂಥ ಬಿಸಿಲು ಸಂಪತ್ತು ಬಂದದ ಅಂತಂದ್ರ ಅದು ಹೋಗಾಕ ಬಂದಿರ್ತದ, ಇರಾಕ ಬಂದಿರುವುದಿಲ್ಲ ತಂಗಿ. ಅದಕ್ಕ ಶ್ರೀಮಂತಿಕೆ ಬಂದೈತಿ ಅಂತ ತಿಳ್ಕೊಂಡು ಸೊಕ್ಕಿನಿಂದ ಮೆರಿಬೇಡ, ಬಡತನ ಬಂದೈತಿ ಅಂತ ತಿಳ್ಕೊಂಡು ಅಳ್ಕೊಂತ ಕುಂಡ್ರು ಬೇಡ ತಂಗಿ. ಯಾಕ ಅಂತಂದ್ರ ಇವೆರಡೂ ಶಾಶ್ವತ ಅಲ್ಲ, ಪರಮಾತ್ಮ ಒಬ್ಬವನೇ ಶಾಶ್ವತ ಅದನ್ನ ತಂಗಿ. ಅದಕ್ಕೆ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಈ 2 ಗೆಳೆಯರ ಆದ ನಂತರ ಇನ್ನೂ 2 ಗೆಳೆಯರು ನಮ್ಮ ಜೀವನದಲ್ಲಿ ಬರ್ತಾರ. ಬಂದರೆ ಹೋಗದವರು ಇಬ್ರು. ಅವರು ಬಂದ್ರು ಅಂತಂದ್ರೆ ಹೋಗುವುದೇ ಇಲ್ಲ, ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರ್ತಾರ. ಎಲ್ಲಿ ತನಕ ಇರ್ತಾರ? ನಮ್ಮ ಜೀವ ಇರು ತನಕ ನಮ್ಮ ಜೊತೆಯಲ್ಲೇ ಇರ್ತಾರ. ಅಷ್ಟೇ ಅಲ್ಲ, ನಾವು ಹೋದ ಬಳಕೂ ಕೂಡ ನಮ್ಮ ಹೆಸರನ್ನ ಈ ಭೂಮಿ ಮೇಲೆ ಇರುವಂಗ ಮಾಡ್ತಾರ. ಅಂಥ 2 ಗೆಳೆಯರದಾರ. ಯಾರು ಹೇಳು ತಂಗಿ? ಒಂದು ವಿದ್ಯೆ, ಇನ್ನೊಂದು ಕಲೆ. ಬಡತನ ಶ್ರೀಮಂತಿಕೆ ಇವೆರಡು ಶಾಶ್ವತ ಅಲ್ಲ, ನಂಬಿಗಸ್ತಲ್ಲ. ನಂಬಿಗಸ್ತ ಇನ್ನೀ 2 ಗೆಳೆಯರದಾರ. ಯಾರವರು? ಒಂದು ವಿದ್ಯೆ, ಇನ್ನೊಂದು ಕಲೆ. ಅದಕ್ಕೆ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆಯನ್ನು ಕಲಿಸ್ಬೇಕು.
ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಗ ಆಗಬೇಕು. ಯಾಕ? ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು. ವಿದ್ಯಾ ಬಂಧುಜನೋ ವಿದೇಶಗಮನೋ ವಿದ್ಯಾಪರಾ ದೇವತಾ ವಿದ್ಯಾ ರಾಜಸು ಪೂಜತೆ ನತು ಧನಂ ವಿದ್ಯಾ ವಿಹೀನ ಪಶು. ಈ ಪ್ರಪಂಚದೊಳಗ ನಿನ್ನನ್ನು ಕೈ ಹಿಡಿತಕ್ಕಂಥ ಒಂದು ಅಪರೂಪದ ಒಂದು ವಸ್ತು ಅಂತಂದ್ರ ನೀ ಗಳಿಸಿಕೊಂಡಿರ್ತಕ್ಕಂಥ ವಿದ್ಯೆ ತಮ್ಮ. ಆ ವಿದ್ಯೆಯನ್ನ ಗಳಿಸ್ಕೋ. ಆ ವಿದ್ಯೆ ನಿನ್ನ ಕೈ ಬಿಡುವುದಿಲ್ಲ. ಇವತ್ತು ನೋಡ್ರಿ, ಒಬ್ಬರು ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ವಕೀಲರಾಗ್ಯಾರ, ದೊಡ್ಡ ಒಂದು ಉದ್ಯೋಗಪತಿಯಾಗಿದ್ದಾರ, ಸಮಾಜದೊಳಗೆ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ಯಾರ ಅಂತಂದ್ರ ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ತಂಗಿ, ವಿದ್ಯೆ. ಇವತ್ತಿನ ಕಾಲದೊಳಗ ಎಲ್ಲರೂ ನೀವು ವಿದ್ಯೆಯ ಮಹತ್ವವನ್ನು ತಿಳ್ಕೊಂಡಿರಿ. ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಓದ್ಸಾಕತ್ತೀರಿ. ಎಷ್ಟರ ಮಟ್ಟಿಗೆ ಅಂತಂದ್ರ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕಂತ ತಿಳ್ಕೊಂಡ ನೀವೆಲ್ಲ ಸಿಟಿಯಾಗಿ ಉಳ್ಕೊಳಕತ್ತೀರಿ. ಹೌದೇನಿಲ್ಲ? ಯಾಕ? ವಿದ್ಯೆ ಅನ್ನೋದು ಬಹಳ ಮಹತ್ವ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ವಿದ್ಯೆ ಮತ್ತು ಕಲೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಗವಾಯಿಗಳು ಅದಾರ, ತಬಲಾ ಬಾರಿಸೋರು ನಮ್ಮ ಯಲ್ಲಪ್ಪ ಅದಾನ, ಆನಂದವಾಗಿ ಅವರು ಹಾಡ್ತಾರ. ಆ ಕಲೆ, ಆ ಸಂಗೀತ ಕಲೆ ಅವರಿಗೆ ಒಲದು ಬಿಟ್ಟದ. ಆನಂದವಾಗಿ ನುಡಿಸ್ತಾನ, ಆ ಕಲೆ ಅವರಿಗೆ ಒಲದು ಬಿಟ್ಟದ. ಈ ಕಲೆ ಎಲ್ಲಿ ತನಕ ಇರ್ತದ? ಅವರ ಜೀವ ಇರು ತನಕ ಇರ್ತದ. ಅದಕ್ಕೆ ಬಂದರೆ ಹೋಗದವರು ಇಬ್ಬರು ಯಾರು? ಒಂದು ವಿದ್ಯೆ, ಇನ್ನೊಂದು ಕಲೆ.